ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಯುವರ್ ರೈತ ಆನೇಕಲ್. ಸ್ನೇಹಿತರೆ, ನಾನು ಈ ದಿವಸ ಶ್ರೀ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ, ಶ್ರೀ ಘಾಟಿ ಸುಬ್ರಹ್ಮಣ್ಯ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಲ್ಲಿಗಾದರೆ ಈ ಜಾತ್ರೆಗಾದರೆ ಬಂದಿದ್ದೀನಿ ಸ್ನೇಹಿತರೆ. ವರ್ಷ ನಡೆಯತಕ್ಕಂಥ ಜಾತ್ರೆ. ಇಲ್ಲಿ ನಮ್ಮ ದೇಸಿ ತಳಿಯಾದ ನಾಟಿ ಹಸು, ನಾಟಿ ಓರಿ, ಹಳ್ಳಿಕಾರು ಓರಿ, ಈ ಥರ ಏನು ನಮ್ಮ ಜಾತಿ ದೇಸಿ ತಳಿ ಜಾತಿ ಹಸುಗಳಿದ್ದಾವೆ. ಅದರಲ್ಲೇ ಉಪತಳಿಗಳ ಎಲ್ಲ ಯಾವ ಜಾತಿ ಇದ್ದಾವೆ ಎಲ್ಲ ಬಂದಿದ್ದಾವೆ. ನೀವು ತೋರಿಸ್ತೀನಿ ಯಾವ ಜಾತಿ ಏನು ರೇಟ್ ಹೇಳ್ತಾರೆ, ಏನಿದೆ ಅಂತ ವಿಶೇಷತೆ ಏನು ಅಂತೆಲ್ಲ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡ್ತಾ ಬನ್ನಿ, ನೋಡ್ಬೋದು ನೋಡಿದ್ದಾವೆ. ತುಂಬ ಹಸುಗಳ ಹತ್ರ ಬಂದಿದ್ದಾವೆ ಸ್ನೇಹಿತರೆ. ತುಂಬ ಓರಿಗಳು, ಹಸುಗಳು ಒಂದಕ್ಕಿಂತ ಹಸುಗಳು ತುಂಬ ಕಮ್ಮಿ, ಅಪರೂಪ. ಎಲ್ಲ ಓರಿಗಳಾದರೆ ಬಂದಿದ್ದಾವೆ, ನೋಡ್ಬೋದು. ಅಣ್ಣ ಯಾವ ಊರು, ಯಾರ್ದಣ್ಣ? ನಿಮ್ಮದೇನಾ? ನೋಡಿರಿ ಯಜಮಾನ್ರದ್ದು. ಯಾವ ಊರು ಯಜಮಾನ್ರೆ? ತಿಪ್ಟೂರ. ಹಾಂ, ಸೀನಹಳ್ಳಿಯಿಂದ ಬಂದಿದ್ದಾರೆ. ತಾತ ಏನು ಹೇಳ್ತಾ ಇದ್ದಾರೆ ರೇಟು? 95,000. ನೋಡಿ ಸ್ನೇಹಿತರೆ, 95,000 ಆದರೆ ರೇಟ್ ಹೇಳ್ತಾ ಇದ್ದಾರೆ. ಫೈನಲ್ ಏನು ರೇಟ್ ಬಂದರೆ ಕೊಟ್ಬಿಡ್ತೀರಾ ತಾತ? ಒಂದು 90,000 ಬಂದರೆ ಬಿಟ್ಬಿಡ್ತೀರಾ? ಏನು ಎಷ್ಟಲ್ಲಾಗಿದೆ? ಇನ್ನೂ ಅಲ್ಲಿ ಹಾಕಿಲ್ಲ. ಒಂದು ಅಲ್ಲಿ ಹಾಕಿದೆ ಅಂತ ಹೇಳ್ತಾ ಇದ್ದಾರೆ, ಒಂದು ಅಲ್ಲಿ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬ ಜೊತೆ ಚೆನ್ನಾಗಿದೆ. ಎಷ್ಟು ಜೊತೆ ತೊಗೊಂಬಂದಿದ್ರಿ? 4 ಜೊತೆ ಮಾರ್ಬಿಟ್ರಾ? ನೋಡಿ ಸ್ನೇಹಿತರೆ, 4 ಜೊತೆ ತಂದು ಮಾರಾಟ ಆದರೆ ಮಾರಿದ್ದಾರೆ. ಇದು ಒಂದು ಜೊತೆ ಆದರೆ ಇದೆ. ಪರವಾಗಿಲ್ಲ. ವ್ಯಾಪಾರ ಎಲ್ಲ ಹೆಂಗಿದೆ ಯಜಮಾನ್ರೆ? ಪರವಾಗಿಲ್ವಾ? ಹೌದಾ? ವ್ಯಾಪಾರ ಆದರೆ ಅಷ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇರೋದ್ರ 4 ಜೊತೆ ಬಂದು ಇನ್ನು ನೋಡಿ ಒಂದು ಜೊತೆ ಮಾತ್ರ ಇದೆ. ಹಾಗೆ ಇದಣ್ಣ ನಿಮ್ದಣ್ಣ ನಿಮ್ದ ಇದು ಎಲ್ಲ ಒಟ್ಟಿಗೆ ಬಂದಿರೋದು ನಾವು. ಹೌದಾ? ಏನು ಹೇಳ್ತಾ ಇದ್ದೀರಾ ರೇಟ್ ಇದಣ್ಣ? ಸಿಂಗಲ್ ಇದು 45 ನೋಡಿರಿ ಸ್ನೇಹಿತರೆ. ಒಂದಿದೆ ಒಂಟಿ, 45,000 ಹೇಳ್ತಾ ಇದ್ದಾರೆ. ಎಷ್ಟು ಹೇಳ್ತೀರಣ್ಣ ಫೈನಲ್ಲು? ಒಂದು 40,000 ಬಂದರೆ ಬಿಟ್ಬಿಡ್ತೀರಾ? ನೋಡಿ ಸ್ನೇಹಿತರೆ, ಅಲ್ಲೂ ಎಷ್ಟು ಹೇಳಿ? ಇನ್ನೂ ಅಲ್ಲ ಹಾಕಿಲ್ಲ. 45,000 ಹೇಳ್ತಾಯಿದ್ರೆ, ಒಂದು 40,000 ಆದರೆ ಬಿಟ್ಬಿಡ್ತಾರೆ. ಅದ್ರ ಪಕ್ಕದಲ್ಲಿ ಹಾಗೆ ಇನ್ನೊಂದಿದೆ. ಅದು ನಿಮ್ದಣ್ಣ? ಅದು ನಿಮ್ದಲ್ವಾ? ಅದೇನು ಹೇಳ್ತಾ ಇದ್ದೀರಿ ರೇಟು? 35,000. ನೋಡಿ ಇದು ಇದಾದರೆ 30. ಅದು ಅಲ್ಲಿ ಹಾಕಿಲ್ಲ. 35,000 ಆದರೆ ಹೇಳ್ತಾ ಇದ್ದಾರೆ. ಅಲ್ಲಿ ಹಾಕಿಲ್ಲ. 35,000 ಆದರೆ ಒಂದು 2,000 ಹೆಚ್ಚು ಕಮ್ಮಿ ಆದರೆ ರೈತರು ಕೊಡ್ತಾರೆ. ತುಂಬ ದೂರದಿಂದ, ಸುತ್ತಮುತ್ತ ಜಿಲ್ಲೆಗಳಿಂದ ಇರ್ಬೋದು, ಸುತ್ತಮುತ್ತ ರಾಜ್ಯಗಳಿಂದ ಇರ್ಬೋದು ಸ್ನೇಹಿತರೆ, ಎಲ್ಲ ಕಡೆಯಿಂದ ಕೂಡ ನಮ್ಮ ದೇಸಿ ತಳಿ ನಾಟಿ ಓರಿ ಆದರೆ ಜಾತ್ರೆಗೆ ಅದೇ ಬಂದಿದ್ದಾವೆ. ವ್ಯಾಪಾರ ಮಾಡೋರು ಮತ್ತು ಕೊಳ್ಳೋರು ಎಲ್ಲ ಬಂದಿದ್ದಾರೆ ಸ್ನೇಹಿತರೆ. ಹಾಗೆ ನೋಡಿ, ಇಲ್ಲೆಲ್ಲ ಕೊಂಡಿದ್ದಾರೆ. ಅದೆಲ್ಲ ತೋರಿಸ್ತಾ ಹೋಗ್ತೀನಿ ನೋಡಿ. ಈಗ ಅಲ್ಲಿ ರೇಟು ಏನು ಮಾರೋರ್ದು ಕೇಳಿದೆ. ಈ ಕಡೆ ಒಂದು ಸೈಡಲ್ಲಿ ಎಲ್ಲ ಕೊಂಡ್ಬಿಟ್ಟು ಕಟ್ಟಾಕಿದ್ದಾರಂತೆ. ಅಲ್ಲಿ ನಮ್ಮ ಸ್ನೇಹಿತರು ಮಾಹಿತಿ ಕೊಟ್ಟರು ಒಬ್ಬರು. ಅಣ್ಣ ತಗೊಂಡಿರೋದಣ್ಣ ಇದು? ಎಲ್ಲ ತಗೊಂಡಿರೋದಾ? ಹೌದು, ಎಲ್ಲ ತಗೊಂಡಿದ್ದಾರೆ. ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ, ನೋಡ್ಬೋದು. ಎಲ್ಲ ಅವು ಜಾತಿ ಮತ್ತು ಸೈಜ್ ಮೇಲೆ, ಮತ್ತು ಅಲ್ಲೂ ಎಷ್ಟೆಷ್ಟಾಗಿದೆ, ಎಷ್ಟು ವಯಸ್ಸಾಗಿದೆ, ಅಲ್ಲಿ ಮೇಲೆ ಎಷ್ಟು ವಯಸ್ಸಾಗಿದೆ, ಅದೆಲ್ಲ ಅದ್ರ ಮೇಲೆ ಆದರೆ ಡಿಪೆಂಡ್ ಆದರೆ ಇರುತ್ತೆ. ನೋಡಿ ಸ್ನೇಹಿತರೆ, ಇದೊಂದು ತುಂಬ ಚೆನ್ನಾಗಿದೆ. ಒಂಟಿ ಇದೆ ಇಲ್ಲೊಂದು, ತುಂಬ ಚೆನ್ನಾಗಿದೆ, ನೋಡ್ಬೋದು. ಹಾಗೆ ಇಲ್ಲಿ ಓರಿ ಕರುಗಳು ಬೇರೆ 2 ಇದ್ದಾವೆ. ಹಾಗೆ ನೋಡ್ಬೋದು ನೀವು. ಇಲ್ಲಿ ಒಂಟಿ ಇದೆ. ಒಂಟಿರೋದು ಏನಂತಂದರೆ, ಜೊತೆ ಇದ್ದರೆ ಹೋಗಿ ಜೊತೆ ಹಾಕ್ಕೋಬೋದು ಒಂಟಿ. ಇಲ್ಲ ಅಂದರೆ ಅದು ಜೊತೆ ಸಿಗಲಿಲ್ಲ ಅಂದರೆ ಇಲ್ಲಿ ಸಂತೆಗಳಲ್ಲಿ ತಂದು ಮಾರಾಟ ಆದರೆ ಮಾಡಿಬಿಡ್ತಾರೆ ರೈತರು. ನೋಡ್ಬೋದು, ಇದೆಲ್ಲ ತೆಗ್ದು ಕಟ್ಟಾಕಿದ್ದಾರೆ ಸ್ನೇಹಿತರೆ. ಯಾರೂ ಇಲ್ಲ ಮಾಹಿತಿ ತಿಳ್ಕೊಳ್ಳೋಣ ಅಂತಂದರೆ ಯಾರೂ ಇಲ್ಲ ಇಲ್ಲಿ, ನೋಡ್ಬೋದು ನೀವು. ಸ್ನೇಹಿತರೆ, ಹಾಗೆ ಪೆಂಡಲ್ ಕೆಳಗಡೆ ಇದ್ದಾವೆ. ಅಣ್ಣ ಯಾವ್ರಣ್ಣ ನಿಮ್ಮದು? ನಾವು ಚನ್ನವೀರಹಳ್ಳಿ. ಚನ್ನವೀರಹಳ್ಳಿ ಯಾವ ಡಿಸ್ಟಿಕ್ ಅಣ್ಣ? ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಡಿಸ್ಟಿಕ್. ಹೌದಾ? ಇಲ್ಲೇ ಪಕ್ಕದಲ್ಲಿ ಚನ್ನವೀರಹಳ್ಳಿ ಅಂತ ಬಂದಿದ್ದಾರೆ. ಅಣ್ಣ ಇದು ಒಂಟಿನಾ? ಎಷ್ಟಣ್ಣ ಇದು ರೇಟು? ಇದು 60,000. 60,000 ಹೇಳ್ತಾ ಇದ್ದೀರಾ? ಎಷ್ಟಲ್ಲ ಅಣ್ಣ? ಎರಡಲ್ಲ.
ಎಷ್ಟಾದ್ರೆ ಕೊಟ್ಬಿಡ್ತೀರಾ ಫೈನಲ್ಲು? ಇಲ್ಲ 60,000 ನಾವೇ ತಂದಿದ್ದೀವಿ. ಹೌದಾ? ಹಾಂ 60,000 ನೀವು ತೆಗೆದಿರೋ ರೇಟೇ 60,000. ಅವ್ರ ನೋಡ್ಸಿ ತಗೊಂಡಿದ್ದಾರಂತೆ 60,000 ಹೇಳ್ತಾ ಇದ್ದಾರೆ ತೆಗೆದಿರೋ ರೇಟನೇ. ಅಲ್ಲಿ ಅಣ್ಣ ಪಕ್ಕದಲ್ಲಿರೋದು ಪಡ್ಡೆಗಳ? ಅವು ಜೊತೆ 60,000 ತೆಗೆದಿದ್ದೀವಿ ಅಣ್ಣ. ಹೌದಾ? ಜೊತೆ 60,000 ಗಾರಿ ತೆಗೆದಿದ್ದಾರೆ. ಇನ್ನು ಅಲ್ಲಿಲ್ಲ ಎಳೆ ಪಡ್ಡೆಗಳು ಓರಿಗಳು ನೋಡ್ಬೋದು. ಹಾಗೆ ಮುಂದೆ ಬಂದರೆ ಇನ್ನೊಂದು ಜೊತೆ ಇದ್ದಾವೆ. ಅವು ಎಷ್ಟು ಹಣ ತೊಗೊಂಡಿದ್ದೀವ? ಎಷ್ಟು ತೊಗೊಂಡ್ರಿ? ಹೌದು ಹೌದಾ? ಸ್ನೇಹಿತರೆ ಇವನು ಇಲ್ಲಿ ಯಾರು ಆದರೆ ಇಲ್ಲ ನೋಡ್ಬೋದು, ಅಲ್ಲಿ ಖಾಲಿ ಇದೆ. ಮುರಿಸ್ಲು ಇವಾಗ ತೊಗೊಂಡಿದ್ದಾರೆ. ಎಷ್ಟು ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಮುಂದೆ ನೋಡೋಣ ಬನ್ನಿ. ಹಾಗೆ ಸ್ನೇಹಿತರೆ ಇನ್ನೂ ಸ್ವಲ್ಪ ಮುಂದೆ ಬಂದರೆ ನೋಡಿ, ಇಲ್ಲಾದರೆ ತುಂಬ ಆದರೆ ಇದ್ದಾವೆ ರೇಟುಗಳು ಸೈಜು. ಮೇಲೆ ವ್ಯಾಪಾರ ಸ್ನೇಹಿತರೆ ವ್ಯಾಪಾರ ಮಾಡೋಕ್ಕೆ ಬಂದಿದ್ದಾರೆ. ಹಾಗಾಗಿ ನೋಡ್ತಾ ಹೋಗಿ ತೋರಿಸ್ತಾ ಹೋಗ್ತೀನಿ ನಾನು. ಸರಿ 1,05,000 ಆದರೆ ಹೇಳ್ತಾ ಇದ್ದಾರೆ. 1,05,000 ಹೆಚ್ಚು ಕಮ್ಮಿ ಇರುತ್ತೆ. ಹಾಗೆ ಸ್ನೇಹಿತರೆ ನೋಡ್ಬೋದು, ಹಸುಗಳ ಹಗ್ಗಗಳಿರ್ಬೋದು ಮತ್ತು ಗಂಟೆ ಇರ್ಬೋದು. ನೋಡಿ ಗಂಟೆ, ಮುಗ್ರಾಣಿ, ಮುಗ್ಜಿಂಬ್ರ ಬಂದಿವೆ ಎಲ್ಲ ಆದರೆ ಜಾತ್ರೆಯಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ. ಏನು ತಗೊಂಡು ಖುಷಿಯಾಗಿ ಕೆಲವರು ಒಳ್ಳೆ ಎತ್ತುಗಳು ಮತ್ತು ಬಡ್ಡೆ ಓರಿಗಳೆಲ್ಲ ತಗೊಂಡು ಹೋಗೋವಾಗ ಶೃಂಗಾರ ಮಾಡ್ಕೊಂಡು ಹತ್ರ ಹೋಗ್ತಾರೆ. ಇನ್ನೊಂದು ಸಂಕ್ರಾಂತಿ ಹತ್ರ ಬರ್ತಾ ಇರೋದ್ರಿಂದ ಎಲ್ಲ ಶಾಪಿಂಗ್ ಆದರೂ ಮಾಡ್ಕೊಂಡು ಹೋಗೋವಾಗ ಹೋಗ್ತಾರೆ ಸ್ನೇಹಿತರೆ. ನೋಡ್ಬೋದು ನೀವು ಎಲ್ಲ ಏನು ಹಸುಗಳ ಸಂಬಂಧಪಟ್ಟನಾಗೆ ಕಂಬಳಿ ದಾರ ಇರ್ಬೋದು ಮತ್ತು ಗಂಟೆ ಇರ್ಬೋದು. ನೋಡಿ ತೋರಿಸ್ತೀನಿ. ಹಗ್ಗಗಳಿರ್ಬೋದು, ಹಗ್ಗ ಇರ್ಬೋದು ಎಲ್ಲ ಆದರೆ ಸ್ನೇಹಿತರೆ ಸಿಗುತ್ತೆ. ಈಗ ನೋಡ್ಬೋದು ಯಜಮಾನರು ಸ್ವಲ್ಪ ಬೇಜಾರಲ್ಲಿ ಏನೋ ಮಲ್ಕೊಂಡಿದ್ದಾರೆ. ಯಾಕೆ ಯಜಮಾನ್ರೆ? ಸುಮ್ಮನೆನಾ? ಹೆಂಗಿದೆ ನಿಮ್ಮದೇನಾ ಇದು ಎರಡೂ? ಒಂಟಿ ಅಲ್ವಾ? ಏನು ಹೇಳ್ತೀರಾ ಯಜಮಾನ್ರೆ ಇದು ರೇಟು? 95,000. ಯಾವ ಜಾತಿ ಇದು? ಜಾತಿ ಯಾವುದು? ಹಾಂ ಅಲ್ಲ ಇದು ಜಾತಿ ಯಾವುದು ಇದು? ನೋಡಿ ಸ್ನೇಹಿತರೆ ನಾಟಿ 95,000 ಆದರೆ ಒಂಟಿ ಹೇಳ್ತಾ ಇದ್ದಾರೆ. ಫೈನಲ್ ಏನು ಹೇಳಿದ್ರೆ ಕೊಟ್ಬಿಡ್ತೀರಾ ಯಜಮಾನ್ರೆ? ಹೌದಾ? ಹಾಂ 95,000 ಆದರೆ ಹೇಳ್ತಾ ಇದ್ದಾರೆ. ಒಂದು 5,000 ಹೆಚ್ಚು ಕಮ್ಮಿ ಆದರೆ ಇರುತ್ತೆ. ಅಲ್ಲಿ ಒಂಟಿ ಇದೆ. ಅದೆಷ್ಟು ಹೇಳ್ತೀರಾ ಚಿಕ್ಕದು? ಅದು 22,000 ಹೇಳ್ತಾ ಇದ್ದಾರೆ. ಅದು ನೋಡಿ ಇಲ್ಲೇ ಎಲ್ಲ ಬಂದು ಪಾಪ ಅವರು ಸುಮಾರು 5-6 ದಿವಸದಿಂದ ಬಂದು ಎಲ್ಲ ಇಲ್ಲೇ ಊಟ ಮಾಡೋದಕ್ಕೆ ವ್ಯವಸ್ಥೆ. ಮತ್ತು ನೋಡ್ಬೋದು ನೀವು ಟಾರ್ಪಲ್ಲು ಎಲ್ಲ ಹಾಕ್ಕೊಂಡು ಇದ್ದಾರೆ. ಹಾಗೆ ಸ್ನೇಹಿತರೆ ನೀವು ಮುಂದೆ ನೋಡ್ಬೋದು ಇಲ್ಲಿ ಮುಂದೆ ಎಲ್ಲ ಮಾರಿ ಖಾಲಿ ಮಾಡ್ಕೊಂಡಾದ್ರೂ ಹೋಗಿದ್ದಾರೆ. ಈಗ ಏನು ವ್ಯಾಪಾರ ಆಗದೆ ಏನು ಉಳಿದಿದ್ದಾವೆ. ಆಲ್ರೆಡಿ ಜಾತ್ರೆ ಸ್ಟಾರ್ಟ್ ಆಗಿ 4-5 ದಿನ ಆದರೆ ಕಳೆದೋಗಿದೆ. ಯಾಗೋ ನಾನು ಈಗ ಸ್ವಲ್ಪ ಲೇಟಾಗಾದರೆ ಬಂದಿದ್ದೀನಿ. ಈಗ ವ್ಯಾಪಾರ ಆಗಿ ಉಳಿದಿರೋಂತಕ್ಕಂಥ ಏನು ಊರಿಗಳನ್ನಾದರೆ ತೋರಿಸ್ತೀನಿ ಸ್ನೇಹಿತರೆ. ನೋಡ್ಬೋದು ನೀವು ನೋಡಿ ಎಲ್ಲ ದಯವಿಟ್ಟು ಕ್ಷಮಿಸ್ಬೇಕು. ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಎಲ್ಲ ರೇಟಿಂಗ್ ಹೇಳೋಕ್ಕಾಗೋದಿಲ್ಲ. ಅದು ಸ್ವಲ್ಪ ಚೆನ್ನಾಗಿರೋವು, ಸ್ವಲ್ಪ ಇಂಟ್ರೆಸ್ಟ್ ಆಗಿರೋವು ಹೇಳಿ ರೇಟ್ ಆದರೆ ಹೇಳ್ತೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಎರಡು ತುಂಬ ಚೆನ್ನಾಗಿದ್ದಾವೆ ಊರಿಗಳಾದರೆ.
ತೋರಿಸ್ತೀನಿ ನೋಡಿ. ಅದೇ ಸ್ನೇಹಿತರೆ ಅಣ್ಣ ನಿಮ್ದಣ್ಣ ಹೇಳ್ತಾ ಇದ್ರಣ್ಣ ರೇಟು? ಅದು 190 ನೋಡಿ ಸ್ನೇಹಿತರೆ, 1,90,000 ಅದು ಹೇಳ್ತಾ ಇದ್ದಾರೆ. ಎಷ್ಟಲ್ಲಣ್ಣ? ಎಷ್ಟಲ್ಲ? 4 6 ಅಂತ ಹೇಳ್ತಾ ಇದ್ದಾರೆ ಅಣ್ಣ. ಫೈನಲ್ ಎಷ್ಟು ಇರೋದೇ ಕೊಟ್ಬಿಡ್ತೀರಾ ರೇಟು? ಫೈನಲ್ ರೇಟು ಹಾಂ 180. 10,000 ಕಮ್ಮಿ ಆದರೆ ಕೊಡ್ತಾರೆ ಸ್ನೇಹಿತರೆ. 1,80,000 ಅದೇ ಕೊಟ್ಬಿಡ್ತಾರೆ ಅಣ್ಣ. ಯಾವರಿಂದ ಬಂದಿರೋದು ನೀವು? ಹೆಗರಳ್ಳಿ ಹೋಬಳಿ, ಹಾಂ ದೊಡ್ಡಬಳ್ಳಾಪುರ ತಾಲೂಕು. ಹಾಂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸ್ನೇಹಿತರೆ ಎಷ್ಟೊತ್ತೆ ತೊಗೊಂಬಂದಿದ್ರಣ್ಣ? ಎಷ್ಟೊತ್ತೆ ಹಾಕೊಂಬಂದಿದ್ರಿ? 2 ಜೊತೆ ಹಾಕಿದ್ದೆ. ಹೌದು, ಒಂದು ಜೊತೆ ಮಾರಿದ್ದೀರಾ? ಎಷ್ಟಕ್ಕೆ ಮಾರಿದ್ರಿ? 2 ಲಕ್ಷ. 2 ಲಕ್ಷಕ್ಕೆ ನೋಡಿ ಸ್ನೇಹಿತರೆ. 2 ಜೊತೆ ತೊಗೊಂಬಂದು ಒಂದು ಜೊತೆ 2 ಲಕ್ಷಕ್ಕಾದರೆ ಮಾರಿದ್ದಾರೆ ನೋಡಿ. ಇನ್ನೊಂದು ಜೊತೆ ಆದರೆ ಇದೆ. ಫೈನಲ್ ರೇಟು 1,80,000 ಆದರೆ ಕೊಡ್ತಾರೆ. ತುಂಬ ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗಿ ಸಾಕಣೆ ಆದರೆ ಮಾಡಿದ್ದಾರೆ. ನೋಡ್ಬೋದು ನೀವು. ಹೆಂಗಿದ್ದಾನೆ ವ್ಯಾಪಾರ ಎಲ್ಲ ಈ ಸಲ? ಈ ವರ್ಷ ಪರವಾಗಿಲ್ಲ, ಸುಮಾರಾಗಿದೆಯಾ? ಹಾಂ, ವ್ಯಾಪಾರ ಆದರೆ ಪರವಾಗಿಲ್ಲ, ಸುಮಾರಾಗಿದೆ ಅಂತ ಆದರೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಟೆಂಟೆಲ್ಲ ಕೀಳ್ತಾ ಇದ್ದಾರೆ. ಎಲ್ಲ ವ್ಯಾಪಾರ ಆದರೆ ಮುಗಿದೋಗಿದೆ, ಟೆಂಟೆಲ್ಲ ಕೀಳ್ತಾ ಇದ್ದಾರೆ. ಅದಕ್ಕೆ ಆ ಕಡೆ ಕಾವಲುಗಾರರಾದರೆ ಇದ್ದಾರೆ. ನವಿಲು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನವಿಲು ನೋಡ್ಬೋದು. ಅಟ್ರಾಕ್ಷನ್ಗೆ ಇಟ್ಟಿದ್ದಾರೆ ಗೊಂಬೆಗಳು. ತುಂಬ ಚೆನ್ನಾಗಿದೆ, ತುಂಬ ಸುಂದರವಾಗಿದೆ. ಆದರೆ ಇದೆ ಸ್ನೇಹಿತರೆ. ವ್ಯಾಪಾರ ಆದರೆ ಮುಗಿದೆ, ಎಲ್ಲ ಖಾಲಿ ಆದರೆ ಟೆಂಟಲ್ಲೇ ಖಾಲಿ ಮಾಡ್ಕೊಂಡಾದ್ರೆ ನೋಡ್ಬೋದು. ಹೋಗ್ತಾ ಇದ್ದಾರೆ. ಹಾಗೆ ಇನ್ನೊಂದು ಬ್ಯಾಚ್ ಇದೆ ಸ್ನೇಹಿತರೆ ಇಲ್ಲಿ. ಅವರು ಎಲ್ಲ ಖಾಲಿ ಆದರೆ ಮಾಡಿ ಹೋಗ್ತಾ ಇದ್ದಾರೆ. ಎಲ್ಲ ತೊಗೊಂಡಿದ್ದಾರೆ. ಎಲ್ಲ 80,000 90,000 1 ಲಕ್ಷ ಈ ಥರ ಆದರೆ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು. ನೋಡಿ ನೋಡ್ಬೋದು ಎಳೆವರೆಗೂ. ಹಾಗೆ ಮುಂದೆ ಬಂದರೆ ನೋಡ್ಬೋದು ನೀವು ಯಾವ ಥರ ಶೆಡ್ಡಲ್ಲಿ ಹಾಕ್ಕೊಂಡಿದ್ದಾರೆ. ಶೆಡ್ಡಲ್ಲಿ ಎಲ್ಲ ರೆಸ್ಟ್ ಹತ್ರ ತಗೊತಾ ಇದ್ದಾವೆ ಹಸುಗಳು ಮಾಡ್ಕೊಂಡಿದ್ದಾವೆ. ಹಾಗೆ ಮುಂದೆ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಹಾಗೆ ಮುಂದೆ ಬಂದರೆ ನೋಡ್ಬೋದು ತುಂಬ ಹಸುಗಳಾದರೆ ಇದ್ದಾವೆ ಇಲ್ಲಿ. ನೋಡ್ಬೋದು ಪೆಂಡಲ್ ಹಾಕಿ ನೆಲ ಕೆಳಗಡೆ ಆದರೆ ಕಟ್ಟಿದ್ದಾವೆ, ನೆರಳಲ್ಲಿ ಕಟ್ಟಿದ್ದಾರೆ. ಎಲ್ಲ 1 ಲಕ್ಷ. ಇವೆಲ್ಲ 1,70,000 90,000 1 ಲಕ್ಷ 1.5 ಲಕ್ಷ ಈ ಥರ ಆದರೆ ಇರುತ್ತೆ. ರೇಟ್ ಕಟ್ಟರೆ ಇರುತ್ತೆ ಸ್ನೇಹಿತರೆ. ನೋಡ್ಬೋದು ನೋಡಿ. ಹಾಗೆ ಸ್ನೇಹಿತರೆ, ರೇಟ್ಗಂತೂ ಯಾರೂ ಇಲ್ಲ, ಹುಡುಕಿ ಕೇಳೋದಕ್ಕಂತೂ ಆಗೋದಿಲ್ಲ. ಹಾಗಾಗಿ ನಿಮಗೆ ಯಾವ ಥರ ಹಸುಗಳು ಬಂದಿದೆ ಅಂತ ಇರೋ ವಿಡಿಯೋ ಕವರೇಜ್ ಮಾಡಿ ನಮ್ಮ ಯುವರೈತ ಆನೇಕಲ್ ಚಾನಲ್ ಮುಖಾಂತರ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನೋಡ್ಬೋದು ನೀವು. ಹಾಗೆ ನೋಡಿ ಎಲ್ಲ ಆಲ್ಮೋಸ್ಟ್ ಸಂತೆ ಆದರೂ ಮುಕ್ತಾಯ ಹಂತಕ್ಕೆ ಬಂದಿದೆ. ನಾಳೆ ಒಂದು ದಿವಸ ಆದರೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡ್ಬೋದು. ನೋಡಿ ಹಲವಾರು ಏನು ನಾಟಿ ಹಸು ಜಾತಿ ತಳಿ ಇದೆ. ಅದರಲ್ಲಿ ಉಪತಳಿಗಳು ತುಂಬ ಜಾಸ್ತಿ ಇರ್ತವೆ. ಅವು ಎಲ್ಲ ಆದರೆ ಬಂದಿದ್ದಾವೆ ನೋಡ್ಬೋದು. ತುಂಬ ದೊಡ್ಡ ಓರಿ ಆದರೆ ಒಂದಿದೆ ನೋಡಿ ಸ್ನೇಹಿತರೆ. ಅಣ್ಣ ಎರಡು ಜೊತೆನಾ? ನಿಮ್ದೇನಣ್ಣ? ನಿಮ್ದೇನಾ? ಏನಂತ ರೇಟ್ ಅಣ್ಣ ಇವು? ಗೊತ್ತಿಲ್ಲ, ಹೇಳ್ತಾರೆ 2 ಮೇಲೆ ಇರ್ತಿತ್ತು. 2 ಲಕ್ಷ ಮೇಲೆ 2 ಲಕ್ಷ ಮೇಲೆ. ಇವಾಗ ಅಲ್ಲೊಂದು 4 ಕೊಡಬೇಕು.
ಅಲ್ಲಲ್ಲಿ ನೋಡಿ ಸ್ನೇಹಿತರೆ, ಇದು ದೊಡ್ಡ ಊರಿಗಳಾದರೆ 2 ಇದ್ದಾವೆ ದೊಡ್ಡ ಎತ್ತುಗಳು. ಸುಮಾರು ಒಂದು 2 ಲಕ್ಷ ಮೇಲೆ ಆದರೂ ವ್ಯಾಪಾರ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು. ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಇದು ಇದೆ, ಅದು ತುಂಬ ದೊಡ್ಡ ಎತ್ತು ಸ್ನೇಹಿತರೆ ನೋಡ್ಬೋದು ನೀವು.